ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಮನೆಯವ್ರಿಗೆ ಅಡುಗೆಗೂ ಮಾಡಿದ್ದೆ. ಸೊ ಅವ್ರು ಇವತ್ತು ಕೆಲಸಕ್ಕೆ ಬೇಗ ಹೋಗ್ತೀನಿ ಅಂದರು. ಸೊ ಅರ್ಜೆಂಟಲ್ಲಿ ಚಿಕ್ಕ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು 8 ಸೊ ಅವರು ಎದ್ದು ರೆಡಿ ಆಗೋದಕ್ಕೆ ಹೋಗಿದ್ರು. ಸೊ ಆವಾಗ ನಾನು ಬೆಡ್ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವ್ರು ಇವತ್ತು ಬೇಗ ಹೋಗ್ತೀನಿ 8 ಗಂಟೆಗೆಲ್ಲ ಅಂದಿದ್ರು. ಸೊ ಬಾಕ್ಸ್ಗೂ ರೆಡಿ ಮಾಡಬೇಕಿತ್ತು. ಸೊ ನಾಷ್ಟಕ್ಕೂ ರೆಡಿ ಮಾಡಬೇಕಿತ್ತು. ಸೊ ನಾಷ್ಟಕ್ಕೆ ಬಂದು ಪುಳಿಯೋಗರೆ ಮಾಡಿದ್ದೆ. ಹಾಗೆ ಬಾಕ್ಸಿಗೆ ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಹಾಗೆ ರೈಸ್ ಮಾಡಿದ್ದೆ. ಸೊ ಇಬ್ಬರಿಗೆ ಬಾಕ್ಸ್ ಕಟ್ಟಬೇಕಿತ್ತು. ಸೊ ನಾನು ಬಾಕ್ಸ್ ಪ್ಯಾಕ್ ಮಾಡೋಷ್ಟರಲ್ಲಿ ಅವರು ಕೂಡ ನಾಷ್ಟ ಎಲ್ಲ ಮಾಡಿಕೊಂಡ್ರು. ಆಮೇಲೆ ಅವರು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಗಾಡಿ ಸ್ವಲ್ಪ ಒರೆಸ್ಬೇಕಿತ್ತು ಫ್ರೆಂಡ್ಸ್. ನೆನೆನೂ ಅವ್ರ ಗಾಡಿ ಎತ್ಕೊಂಡು ಹೋಗಿರಲ್ಲ. ಸೊ ಸಿಕ್ಕಾಪಟ್ಟೆ ಧೂಳು ನಮ್ಮ ಮನೆ ಹತ್ರ. ಸೊ ಅದಕ್ಕೋಸ್ಕರ ಗಾಡಿಯೆಲ್ಲ ಒಂದು ಸ್ವಲ್ಪ ಒರೆಸ್ತಾ ಇದ್ದೆ. ಬಾಗಿಲಿಗೆ ನೀರು ಹಾಕಬೇಕಾದ್ರೆ ಗಾಡಿಗೂ ಸೇರಿಸಿ ನೀರು ಹಾಕ್ಬಿಡ್ತೀನಿ, ಆಮೇಲೆ ಹಂಗೆ ಒರೆಸ್ಕೊಳ್ಳೋಣ ಅಂತ. ಸೊ ಪಲ್ಸರ್ಗೂ ಹಾಕಿದ್ದೆ, ಆದರೆ ನಮ್ಮ ಮನೆಯವರು ಇವತ್ತು ಡಿಯೋದಲ್ಲಿ ಹೋಗ್ತೀನಿ ಅಂತಂದಿದ್ರು. ಸೊ ಅದಕ್ಕೆ ಅದನ್ನು ಹಾಗೆ ಬಿಟ್ಬಿಟ್ಟು ಫಸ್ಟೇ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಅವ್ರಿಗೆ ವಾಟರ್ ಬಾಟ್ಲು ಹಾಗೆ ಟಿಫನ್ ಬಾಕ್ಸ್ ಎಲ್ಲ ತೊಗೊಬಂದು ಗಾಡಿ ಡಿಕ್ಕಿಯಲ್ಲಿಟ್ಟೆ. ಸೊ ಆಮೇಲೆ ಅವರು ರೆಡಿಯಾಗಿ ಬರೋಷ್ಟರಲ್ಲಿ ನಾನು ಬಂದು ಗೇಟೆಲ್ಲ ತೆಗ್ದು ಸೊ ಗಾಡಿ ಕೂಡ ಈಚೆ ಕೊಟ್ಟೆ. ಸೊ ಅವ್ರು ಬೆಳಗ್ಗೆ ಹೊತ್ತು ಬೇಗ ಹೋಗ್ತೀನಿ ಅಂದರೆ ನನ್ನ ಕೈ ಕಾಲು ಆಡೋದಿಲ್ಲ ಫ್ರೆಂಡ್ಸ್. ಫಸ್ಟು ನಾಷ್ಟ ಮಾಡಬೇಕಾ, ಬಾಕ್ಸ್ ಮಾಡಬೇಕಾ, ಮತ್ತು ನಾನು ಮನೆ ಕ್ಲೀನ್ ಮಾಡ್ಕೊಂಡು ನಾನು ರೆಡಿಯಾಗಿ ಪೂಜೆ ಮಾಡಬೇಕಾ, ನನ್ನ ಕೈ ಕಾಲು ಆಡೋಲ್ಲ. ಸೊ ಫಸ್ಟು ಅವ್ರು ಹೋದ್ಮೇಲೆ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಹೊತ್ತು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ನಾನು ಡೈಲಿ. ಸೊ ಆಮೇಲೆ ಅವ್ರು ಹೋದ್ಮೇಲೆ ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಇಲ್ಲಿ ಮಧ್ಯಾಹ್ನ ಹಾಗೆ ದ್ರಾಕ್ಷಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ನೆನೆಸಿಟ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿ ಇಡ್ತೀನಿ. ಸೊ ಸಂತೆಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಕೇಳಿದೆ ನಾನು, 160 ರೂಪಾಯಿ ಹೇಳಿದ್ರು kg. ಆಮೇಲೆ ನಮ್ಮ ಮನೆಯವರು ನಾನು ಕೇಳಿದೆ ಅಂದ್ಬಿಟ್ಟು ಆನ್ಲೈನಲ್ಲಿ 80 ರೂಪೀಸ್ ಇತ್ತು kg. ಅದಕ್ಕೋಸ್ಕರ ಅವ್ರು ತರಿಸಿದ್ರು. ಸೊ ನೋಡಿ, ಹುಳ ಎಲ್ಲ ಇದ್ದರೆ ಬಂದುಬಿಡುತ್ತೆ. ಉಪ್ಪು ಹಾಕಿ ಯಾವುದೇ ಹಣ್ಣುಗಳಾದರೂ ಆ ಥರ ನೆನೆಸಿಟ್ರೆ ಆಮೇಲೆ ಆ ನೀರನ್ನ ಚೆಲ್ಲಿ 1-2 ಸತಿ ತೊಳ್ಕೊಂಡು ಅದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಆಮೇಲೆ ಸಂಜೆ ಆಯಿತು, ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೋಸಂಬರಿ ಮಾಡಿದ್ದೆ ಫ್ರೆಂಡ್ಸ್. ಕೋಸಂಬರಿ ಕೂಡ ತಿನ್ಕೊಂಡೆ. ಈಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಸೊ ಈಗ ಅಡುಗೆಗೆ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಸೊಪ್ಪಿತ್ತು, ಸೊಪ್ಪು ಸಾರು ಮಾಡೋಣ ಅಂತೆಲ್ಲ ಬಿಡಿಸ್ದೆ. ಸೊ ನುಗ್ಗೆಕಾಯಿ ಸಾರೇ ಇದೆಯಲ್ವ, ಅದೇ ತಿಂತೀನಿ ಅಂತಂದ್ರೆ ನಮ್ಮ ಮನೆಯವರು. ಸೊ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಈಗ ರೈಸ್ ಇಟ್ಟಿದ್ದೀನಿ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಇನ್ನೂ ಕೆಲಸ ಹತ್ರನೇ ಇದ್ದಾರೆ. ಸೊ ಅವ್ರು ಬಂದಮೇಲೆ ನಿಧಾನಕ್ಕೆ ಮುದ್ದೆಗೆ ಇಟ್ಕೊಳ್ತೀನಿ. ಸೊ ನಾಳೆ ಬೆಳಗ್ಗೆ ಸೊಪ್ಪು ಸಾರು ಮಾಡಬೇಕು ಫ್ರೆಂಡ್ಸ್ ಅವ್ರಿಗೆ ಬಾಕ್ಸ್ಗೆ. ಸೊ ಅದಕ್ಕೆ ಸೊಪ್ಪೆಲ್ಲ ಬಿಡಿಸಿ ಇಟ್ಟೆ. ಸೊ ಬನ್ನಿ ಈಗ ಅವ್ರು ಬರೋವರೆಗೂ ಇದ್ದು ಅದೇ ಊಟ ಮಾಡ್ಕೊಳ್ಳೋಣ. ಸೊ ಹಾಯ್ ಫ್ರೆಂಡ್ಸ್, ಇದು ಬಂದು ಮಂಗಳವಾರ ಬೆಳಗ್ಗೆ. ಸೊ ನಾಷ್ಟದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಬಂದುಬಿಟ್ಟು ಅನ್ನ ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಸೊ ಸೊಪ್ಪು ಸಾರು ಅಂತೂ ತುಂಬ ಚೆನ್ನಾಗಿತ್ತು. ಇದು ನೆನ್ನೆದೇ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ನೆನ್ನೆ ಏನು ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆನ್ನೆದು ವ್ಲಾಗು ಕಂಟಿನ್ಯೂ ಆಗಿರುತ್ತೆ. ಸೊ ಈಗ ಟೈಮ್ ಒಂದು 7:30. ಸೊ ಈಗ ತಾನೇ ನಮ್ಮ ಮನೆಯವರು ನಾಷ್ಟ ಎಲ್ಲ ಮಾಡ್ಕೊಂಡು ಕೆಲಸಕ್ಕೆ ಕೊಟ್ಟರು. ಕರೆಕ್ಟಾಗಿ 7:30 ಆಗಿದೆ. ಸೊ ಅವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ನೋಡಿದ್ರಲ್ಲ. ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ರೈಸ್ ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಸೊ ಈಗ ತಾನೇ ತೊಗೊಂಡು ಹೊರಟರು. ಇವತ್ತು ಬೇಗ ಹೊರಡಬೇಕಿತ್ತು ಅಂತ. ಸೊ ಇದು ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದು ಬೇಗ ಅವ್ರಿಗೆ ಮಾಡಿದ್ದಾಯಿತು. ಈಗ ನನಗೆ ಲೆಮನ್ ವಾಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಒಂದು ಲೆಮನ್ ವಾಟ್ರ್ ಕುಡಿದ್ಬಿಟ್ಟು ಒಂದು ಅರ್ಧ ಅವರ್ ಆರಾಮಾಗಿ ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಮಾಡೋಣ ಅಂತ. ಸೊ ಬನ್ನಿ, ಇವತ್ತು ಗ್ರಹಣ ಅಂತೆ ಫ್ರೆಂಡ್ಸ್. ಒಬ್ರೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ. 3 ಗಂಟೆಯಿಂದ 6:30 ಮತ್ತು 7:30ವರೆಗೂ ಇರುತ್ತೆ ಅಂತ. ಇನ್ನೊಬ್ರು ಹೇಳ್ತಾ ಇದ್ದಾರೆ ಗ್ರಹಣ ಆದಮೇಲೆ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಗ್ರಹಣ ಆದಮೇಲೆ ಕಲಶ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಜವೂ. ನೋಡೋಣ, ಒಂದು ವೇಳೆ ನನ್ನ ಫ್ರೆಂಡ್ ಏನಾದರೂ ಕಾಲ್ ಮಾಡಿದ್ರೆ ಅವಳನ್ನ ಕೇಳ್ತೀನಿ. ಇಲ್ಲ ಅಂದರೆ ಇವತ್ತು ಈಗ ಬೆಳಗ್ಗೆ ಒಂದು 8:30 ಹಂಗೆ ಪೂಜೆ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನಾಳೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಬನ್ನಿ, ಫಸ್ಟ್ ಲೆಮನ್ ವಾಟರ್ ಕುಡಿದ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಈಗ ತಾನೇ ಲೆಮನ್ ವಾಟರ್ ಕುಡಿದಿದ್ದಾಯಿತು. ಸೊ ಇಷ್ಟೊತ್ತು ಫೋನ್ ಸ್ಕ್ರೋಲ್ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಸೊ ಚಂದ್ರಗ್ರಹಣ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ 9 hours ಮುಂದೆನೇ ಅದೇನೋ ಸೂತ್ಕ ಅಂತ ಸ್ಟಾರ್ಟ್ ಆಗುತ್ತಂತೆ. ಬಟ್ ನನಗೆ ಅದು ಏನು ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಪೂಜೆಗಳೆಲ್ಲ ಏನು ಮಾಡಬಾರ್ದಂತೆ. ಬಟ್ ಈಗ ನಾನು ಪೂಜೆ ಮಾಡೋಣ ಅಂದ್ಕೊಂಡೆ. ಸೊ ಅವ್ರು ಹೇಳಿದ ಪ್ರಕಾರ 3 ಗಂಟೆ ಅಂತ ಇಟ್ಕೊಂಡ್ರೆ 9 hour ಅಂದರೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ ಬೆಳಿಗ್ಗೆ ಅಂತಂದರು. ಸೊ ಈಗ ಪೂಜೆ ಮಾಡಬೇಕಾ ಮಾಡಬಾರ್ದಾ ಅಂತ ನನಗೆ ಕನ್ಫ್ಯೂಷನ್ ಇದೆ. ಮೇಯ್ನಾಗಿ ಇನ್ನೊಂದೇನು ಅಂದರೆ, ನಮ್ಮ ಮನೆ ಹತ್ರ ದೇವಸ್ಥಾನ ಆಗಿದೆ ಅನ್ನಲ್ಲ. ಸೊ ದಿನ ಬೆಳಗ್ಗೆ ಅಲ್ಲಿ ಹಾಡು ಹಾಕೋರು. ಸೊ ಪೂಜೆ ಮಾಡೋದಕ್ಕೆ ಮತ್ತು ಇದು ಮಾಡೋರು. ಇವತ್ತೇನೋ ಹಾಡು ಸೌಂಡೇ ಕೇಳಿಸ್ತಾ ಇಲ್ಲ ಬೆಳಗ್ಗೆಯಿಂದ. ಸೊ ಪೂಜೆ ಮಾಡೋಂಗಿಲ್ಲ ಅಂತ ಅದೊಂದು ಕಡೆ ನನಗೆ ಅನ್ನಿಸ್ತಾ ಇದೆ. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗ್ತೀನಿ. ಬಟ್ಟೆ ಒಗೆಯೋಕೆ ಹಾಕೋದಿದೆ. ಸೊ ಅದನ್ನು ಒಗೆಯೋಕೆ ಹಾಕ್ಬಿಡ್ತೀನಿ.
ಸೊ ನೋಡೋಣ, ಊಟ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಬನ್ನಿ, ಈಗ ಮನೆ ಕೆಲಸಗಳೆಲ್ಲ ಹಾಗೆ ಇದೆ. ಸೊ ನಮ್ಮ ಮನೆಯವ್ರು ಬೆಳಗ್ಗೆ 7:15 ಹೋಗ್ತೀನಿ ಅಂದ ತಕ್ಷಣ ಫಸ್ಟ್ ಅವ್ರಿಗೆ ನಾಷ್ಟ ಮತ್ತು ಊಟ ಮಾಡಿಕೊಟ್ಟೆ. ಸೊ ಇನ್ನು ಪಾತ್ರೆಗಳು ತೊಳೆದಿದೆ, ಬೆಡ್ ಮೇಲೆ ರೂಮಲ್ಲೆಲ್ಲ ಕ್ಲೀನ್ ಮಾಡೋದಿದೆ, ಕಿಚನ್ ಕ್ಲೀನ್ ಮಾಡೋದಿದೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಅದಾದರೂ ಒಂದು ಮೂವಿ ಹಾಕ್ಬಿಟ್ಟು ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಮೇನಾಗೆ ನನಗೆ ಕೆಲಸ ಮಾಡಬೇಕು ಅಂದರೆ ಒಂದು ಒಳ್ಳೆ ಹಾಡುಗಳಿದ್ರೆ ಬೇಗ ಕೆಲಸ ಮುಗಿಸ್ಕೊಳ್ತೀನಿ. ಸೊ ಉದ್ಯ ಮ್ಯೂಸಿಕ್ ಹಾಕ್ಬಿಟ್ಟು ಸೊ ಪಟ ಅಂತ ನಾನು ಕೆಲಸಗಳೆಲ್ಲ ಮುಗಿಸ್ಕೊಳ್ತಿದ್ದೆ. ಬಟ್ಟೆ ಕೂಡ ಒಗೆಯೋದಕ್ಕೆ ಹಾಕಿದ್ದೆ ಇವತ್ತು. ಸೊ ಬಟ್ಟೆನೆಲ್ಲ ಒಣಗಾಕೊಳ್ತಾ ಇದ್ದೀನಿ. ಸೊ ನಾನು ರೆಡಿ ಆಗಿಬಿಟ್ಟು ಇದು ಪೂಜೆ ಮಾಡಿಲ್ಲ, ಮಾಡಬಾರ್ದು ಅಂತ ಅಂತಾರೆ ಕೆಲವೊಬ್ಬರು, ಮಾಡ್ಬೋದು ಅಂತಾರೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಂತ ಮಾಡಿಲ್ಲ. ಒಟ್ಟಿಗೆ ನಾಳೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿ ಬಂದು ಒಂದು ಮೂವಿ ನೋಡಿ, ಗ್ರೇಪ್ಸ್ ಇತ್ತು ಫ್ರೆಂಡ್ಸ್. ಮತ್ತೆ ಸೇಮ್ ಉಪ್ಪು ಖಾರ ಹಾಕ್ಕೊಂಡು ತಿಂದು ಮತ್ತೆ 1 hour ಆದಮೇಲೆ ಸೊಪ್ಪು ಸಾರು ಮತ್ತು ಅನ್ನ ತಿಂದ್ಕೊಂಡೆ ಮಧ್ಯಾಹ್ನ ಊಟಕ್ಕೆ. ಸೊ ಫ್ರೆಂಡ್ಸ್, ಇವತ್ತು ನಾನು ಕ್ಯಾನ್ ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಸೊ ಮೇಲೆ ಆದರೆ ನಾವು ನಾರ್ಮಲ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ. ಸೊ ತುಂಬ ಜನಕ್ಕೆ ಒಳಗಡೆ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ಇವಾಗ ನಾನಿಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸೊ ಐಸ್ ಕ್ಯೂಬು, ಲೆಮನ್ನು, ಅಕ್ಕಿ, ಸೋಡಾ ಇದಿಷ್ಟು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇದು ಒಳಗಡೆ ಹಾಕ್ಕೊಳ್ತೀನಿ ಇವಾಗ. ಒಂದ್ಸತಿ ಟ್ರೈ ಮಾಡಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂದರೆ. ಸೊ ಒಂದು 15 ದಿನಕ್ಕೆ ಒಂದ್ಸತಿ ಯಾವಾಗಾದರೂ ನಿಮಗೆ ಆದಾಗ ಕ್ಲೀನ್ ಮಾಡ್ಕೊಳ್ಳಿ. 15 ದಿನಕ್ಕೆ ಒಂದ್ಸತಿ ನಾನಂತೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಯೂಸ್ ಆಗುತ್ತೆ. ಸೊ ನಿಂಬೆಹಣ್ಣು ಹಾಕಿದ್ದಾಯಿತು. ನಿಂಬೆಹಣ್ಣು ಹಾಕಿದಾದ್ಮೇಲೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಬೇಕು. ಈಗ ಅಕ್ಕಿ ಫ್ರೆಂಡ್ಸ್, ಈಗ ಅಕ್ಕಿ ಕೂಡ ಹಾಕೊಂಡಿದ್ದಾಯ್ತು ಇದಕ್ಕೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ತೊಳೆಯೋಕ್ಕೆ ಮುಂಚೆ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಶೇಕ್ ಮಾಡ್ಕೋಬೇಕು. ನಿಮಗೆ ಎಲ್ಲೆಲ್ಲಿ ಗಲೀಜು ಕಾಣುತ್ತೆ ಏನು ಅಂತ ಗೊತ್ತಾಗುತ್ತಲ್ಲ, ಸೊ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಇದಂತೂ ತುಂಬ ವರ್ಷ ಹಳೇದು, ನಾನು ಯೂಸ್ ಮಾಡ್ತಾ ಇರೋ ಕ್ಯಾನು. ಸೊ ಮುಂಚೆ ನಮ್ಮ ಅತ್ತೆ ಮನೇಲಿ ಇದ್ದಿದ್ದು. ಸೊ ಈಗ ನಾವು ತಂದು ಯೂಸ್ ಮಾಡ್ತಾಯಿದ್ದೀನಿ. ಹತ್ತತ್ರ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ. ಮುಂಚೆ ನಮ್ಮ ಅತ್ತೆಯವರು ಅದು ಎಷ್ಟು ವರ್ಷ ಯೂಸ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಒಂದ್ಸತಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ನೀಟಾಗಿರುತ್ತೆ ಕ್ಯಾನುಗಳು. ಸೊ ಫ್ರೆಂಡ್ಸ್ ನೋಡಿ, ಅವಾಗಕ್ಕೂ ಇವಾಗಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯೋ ಇಲ್ವೋ ಕ್ಯಾಮ್ರಾದಲ್ಲಿ ನನಗೆ ಗೊತ್ತಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀರು ನೋಡ್ಬೋದು. ಸೊ ನೀರಂತೂ ಫುಲ್ಲು ಕಲರ್ ಚೇಂಜ್ ಆಗಿದೆ. ಸೊ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ನೀರು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಅಲ್ಲಿ ನೀರು ಕಲರ್ ಚೇಂಜ್ ಆಗುತ್ತೆ. ಸೊ ಆರಾಮಾಗಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು 15 ದಿನಕ್ಕೆ ಒಂದ್ಸತಿ. ಸೊ ಫ್ರೆಂಡ್ಸ್, ಈಗ ಇದು ಆಗಿದೆ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು 2-3 ಸತಿ ಎಲ್ಲ ಈಚೆಗೆ ತೆಗ್ದು ಆಮೇಲೆ ಮೇಲೆಗಡೆ ಸ್ಕ್ರಬ್ಬರ್ ಹಾಕಿ ತೊಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಂದಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ಒಂದು ಸ್ವಲ್ಪ ಕ್ಲೀನ್ ಆಗಿದೆ. ಫುಲ್ಲು ಕ್ಲೀನ್ ಮಾಡಿ ಮೇಲೆ ಎಲ್ಲ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಹೇಗೆ.
ಸೊ ಫ್ರೆಂಡ್ಸ್ ಫೈನಲಿ ಕ್ಯಾನ್ ಕ್ಲೀನ್ ಆಯಿತು. ನೋಡಿ, ನೀವು ಆವಾಗಲೇ ನೋಡಿ ಕ್ಯಾನ್ಗೂ ಈ ಕ್ಯಾನ್ಗೂ ನೋಡಿ ವ್ಯತ್ಯಾಸ ಎಷ್ಟಿದೆ ಅಂತ. ಸೊ ಎಷ್ಟು ನೀಟಾಗಿ ಕ್ಲೀನಾಗಿದೆ, ಒಳಗಡೆ ಕೂಡ ಅಷ್ಟೇ. ಸೊ ತುಂಬ ನೀಟಾಗಿ ಕ್ಲೀನಾಗಿದೆ. ಸೊ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. 15 ದಿನಕ್ಕೆ ಒಂದು ಸತಿ ಈ ಥರ ಮಾಡಿಕೊಂಡ್ರೆ ಸಾಕು. ಸೊ ಒಳಗಡೆ ಕೂಡ ನೋಡಿ ಕ್ಯಾನು ಎಷ್ಟು ನೀಟಾಗಿ ಕಾಣ್ತಾ ಇದೆ, ತುಂಬ ಯೂಸ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಕಳೆಗಾಯಿ ಇತ್ತು ಫ್ರೆಂಡ್ಸ್, ಅದನ್ನು ಕೂಡ ಬೇಯಿಸ್ಕೊಂಡು ತಿನ್ಕೊಂಡು. ಸೊ ಫ್ರೆಂಡ್ಸ್, ಈಗ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಬದನೆಕಾಯಿನ ಸುಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಇಸ್ಕೊಳ್ಳೋದಷ್ಟೇ. ಬಿಸಿ ಅನ್ನೋ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಮೇಲೆ ಇರೋದಲ್ಲ ಇದೆಲ್ಲ ತೆಗಿಬೇಕು, ಕಪ್ಪಗಾಗಿರೋದು. ಸೊ ಇದೆಲ್ಲ ತೆಗೆದ್ಬಿಟ್ಟು ಇಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಜೊತೆ. ಸೊ ಫ್ರೆಂಡ್ಸ್, ಈಗ ಗೊಜ್ಜು ರೆಡಿಯಾಗಿದೆ ನೋಡಿ. ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುಣ್ಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಸಿಯನ್ನು ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಅದು ಬದನೆಕಾಯಿ ಗೊಜ್ಜು ರೆಡಿ ಮಾಡಿಬಿಟ್ಟು ಇಲ್ಲಿ ಸೌತೆಕಾಯಿ ಇತ್ತು ಮನೆಯಲ್ಲಿ. ಸೊ ಅದಕ್ಕೆ ಸೌತೆಕಾಯಿ ಶೇಕ್ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೌತೆಕಾಯಿ ಮತ್ತು ಕ್ಯಾರೆಟು, ಈರುಳ್ಳಿ, ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಪೆಪ್ಪರು ಹಾಗೆ ಮೊಸರು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಡಯಟ್ಗಂತೂ ಇದು ತುಂಬ ಒಳ್ಳೆಯದು, ಆದರೆ ನಾನು ಡಯಟ್ ಮಾಡ್ತಾಯಿಲ್ಲ. ಸೊ ಇದನ್ನು ತಿನ್ನಬೇಕಂತ ಅನ್ನಿಸ್ತು. ಲಾಸ್ಟ್ ಟೈಮ್ ಮಾಡಿದ್ದೆ ನಾನು ಬ್ಲಾಗಲ್ಲಿ, ನೀವು ನೋಡಿರ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ ತಿನ್ನೋಣ ಅಂತ. ಹೇಗೂ ಸೌತೆಕಾಯಿ ಇತ್ತಲ್ವ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಮಿಕ್ಸ್ ಮಾಡಿ ಹೇಗೆ ಕಾಣ್ತಿದೆ ಅಂತ ತೋರಿಸ್ತೀನಿ. ಸಲಾಡ್ ಕೂಡ ರೆಡಿಯಾಗಿದೆ, ಕುಕುಂಬರ್ ಸಲಾಡು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಬಮ್ಮ, ಎಲ್ಲಿ ತಿಂತ್ಯಾ? ತಿನ್ನು, ತಿನ್ಕೊಮ್ಮ.